ಸಾವಯವ ಗೊಬ್ಬರದ ಯೂನಿಟ್ ಅನ್ನು ತಯಾರು ಮಾಡಿದ್ದೀವಿ. ಎರೆಜಲ ಘಟಕ ಅಂತ ಇದೆ, ಎರೆಹುಳ ಘಟಕ ಅಂತ ಇದೆ, ಹಾಗೂ ಬೇವಿನ ಹಿಂಡಿ ಘಟಕ ಅಂತ ಇದೆ. 1200 ರೂಪಾಯಿ ಒಂದು ಬ್ಯಾರಲಿಂದ ಬಂದರೆ ನಮಗೆ ಒಂದು ವರ್ಷಕ್ಕೆ ಅದರಿಂದನೇ ಒಂದು 15,000ವರೆಗೂ ಬರುತ್ತೆ. ಒಂದು 5,000 ಖರ್ಚು ತೆಗೆದ್ರೆ ನಮಗೆ ಒಂದು ಬ್ಯಾರಲಿಂದ ಒಂದು ವರ್ಷಕ್ಕೆ 10,000 ಉಳಿತಾಯ ಆಗುತ್ತೆ. 3 ತಿಂಗಳಿಗೆ ಎರೆಹುಳ ಗೊಬ್ಬರಕ್ಕೆ 80,000 ಖರ್ಚಾಯಿತು. ಅದೇ ಥರ ನಾವು ಒಂದು ವರ್ಷಕ್ಕೆ ಮಾಡ್ಕೊಂಡ್ರೆ ಒಂದು ವರ್ಷದಲ್ಲಿ ಒಂದು 3 ಸತಿ ಆದರೂ ತೆಗಿಬೋದು. ಅದ್ರಲ್ಲಿ ನಮ್ಮ ಖರ್ಚೆಲ್ಲ ತೆಗೆದ್ರೆ ನಮಗೆ ಒಂದು 2 ಲಕ್ಷನಾದರೂ ಉಳಿತೆ. ಸಾವಯವ ಪದ್ಧತಿಯಲ್ಲಿ ಹೆಚ್ಚಾಗಿ ಬಳಸುವ ಗೊಬ್ಬರ, ಮಣ್ಣಿನ ಫಲವತ್ತತೆ, ಇಳುವರಿ ಹೆಚ್ಚಿಸುವ ಕಪ್ಪು ಬಂಗಾರ. ಎರೆ ಗೊಬ್ಬರ, ಎರೆ ಜಲ ಮಾರಾಟದಿಂದ ಹೆಚ್ಚಿನ ಲಾಭ. ಎರೆಹುಳು ಗೊಬ್ಬರ, ಎರೆ ಜಲ ತಯಾರಿಕೆ. ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾವಯವ ಕೃಷಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಸಾವಯವ ಕೃಷಿಕರು ಸಾವಯವ ಗೊಬ್ಬರವನ್ನು ತಮ್ಮ ಹೊಲ ತೋಟಗಳಲ್ಲಿ ಬಳಕೆ ಮಾಡ್ತಾರೆ. ಸಾವಯವ ಗೊಬ್ಬರಗಳಲ್ಲಿ ಹಲವು ವಿಧಗಳಿದ್ದು ಅತ್ಯಂತ ಸಾರಯುಕ್ತ ಗೊಬ್ಬರವಾಗಿ ಎರೆಹುಳು ಗೊಬ್ಬರವನ್ನು ಬಳಸಲಾಗುತ್ತೆ. ಜೊತೆಗೆ ಬೆಳೆಗಳಲ್ಲಿ ಎರೆ ಜಲವನ್ನು ಬಳಕೆ ಮಾಡಲಾಗ್ತಿದೆ. ಇಂದು ವೈಜ್ಞಾನಿಕ ವಿಧಾನದಲ್ಲಿ ಎರೆಹುಳು ಗೊಬ್ಬರ ಮತ್ತು ಎರೆ ಜಲ ತಯಾರಿಸೋದು ಮತ್ತು ಅದನ್ನು ಬಳಸೋದು ಹೇಗೆ ಅನ್ನೋ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಆದರೆ ಭೂಮಿಯ ಫಲವತ್ತತೆ ಕಡಿಮೆಯಾಗಿರೋದ್ರಿಂದ ಎರೆಹುಳುಗಳ ಸಂಖ್ಯೆ ಕಡಿಮೆಯಾಗಿದೆ. ಇದರಿಂದಾಗಿ ಭೂಮಿಯಲ್ಲಿ ನೈಸರ್ಗಿಕವಾಗಿ ಎರೆಹುಳುಗಳಿಂದ ಉತ್ಪಾದನೆಯಾಗುತ್ತಿದ್ದ ಗೊಬ್ಬರದ ಪ್ರಮಾಣ ಕಡಿಮೆಯಾಗಿದೆ. ಹಾಗಾಗಿ ಎರೆಹುಳು ತೊಟ್ಟಿ, ಬ್ಯಾಗ್ ಬಳಸಿ ಎರೆಹುಳುಗಳನ್ನು ಅದರಲ್ಲಿ ಬಿಟ್ಟು ಎರೆಹುಳು ಗೊಬ್ಬರ ತಯಾರಿಸಿ ಬೆಳೆಗೆ ಮತ್ತು ಮಣ್ಣಿಗೆ ನೀಡಬೇಕಿದೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ರೈತರು ಎರೆಹುಳು ಗೊಬ್ಬರವನ್ನ ತಯಾರಿಸಿ ಬಳಕೆ ಮಾಡ್ತಿದ್ದಾರೆ. ಇನ್ನು ಎರೆಹುಳು ಗೊಬ್ಬರದಲ್ಲಿರುವ ಪೋಷಕಾಂಶ ಅವುಗಳಿಗೆ ಆಹಾರವಾಗಿ ನೀಡಿರುವ ಕೃಷಿ ತ್ಯಾಜ್ಯ ಅವಲಂಬಿಸಿರುತ್ತೆ. ಇದರಲ್ಲಿರುವ ಪ್ರಮುಖ ಪೋಷಕಾಂಶಗಳೆಂದರೆ ಎರೆಹುಳು ಗೊಬ್ಬರದಲ್ಲಿರುವ ಪೋಷಕಾಂಶಗಳು: ಸಾರಜನಕ 0.8 ರಿಂದ 1.5ರಷ್ಟು, ರಂಜಕ 0.5 ರಿಂದ 1.3ರಷ್ಟು, ಪೊಟ್ಯಾಷಿಯಂ 0.8 ರಿಂದ 1.8ರಷ್ಟು, ಕ್ಯಾಲ್ಸಿಯಂ 1.0 ರಿಂದ 1.5ರಷ್ಟು, ಮೆಗ್ನೀಷಿಯಂ 0.5ರಷ್ಟು, ಸಲ್ಫರ್ 0.4 ರಿಂದ 0.5ರಷ್ಟು, ಕಬ್ಬಿಣ 1.0 ರಿಂದ 1.4ರಷ್ಟು, ಮ್ಯಾಂಗನೀಸ್ 700 ರಿಂದ 730 ppm, ತಾಮ್ರ 1175 ರಿಂದ 1315 ppm, ಜಿಂಕ್ 21 ರಿಂದ 30 ppm. ಎರೆಹುಳು ಗೊಬ್ಬರ ಮಣ್ಣಿಗೆ ಮತ್ತು ಬೆಳೆಗೆ ಹೆಚ್ಚಿನ ಪೋಷಕಾಂಶಗಳನ್ನು ನೀಡುವ ಜೊತೆಯಲ್ಲೇ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಹೆಚ್ಚಿಸುತ್ತೆ. ಮಣ್ಣಿನ ರಸಸಾರವನ್ನು ನಿಯಂತ್ರಿಸುತ್ತೆ. ಮಣ್ಣಿನ ರಚನೆ, ನೀರು ಹಿಡಿದಿಡುವ ಗುಣ, ಮಣ್ಣಿನಲ್ಲಿ ಗಾಳಿಯಾಡುವ ಗುಣವನ್ನು ಸಮತೋಲನದಲ್ಲಿರಿಸುತ್ತೆ.
ಬಹಳಷ್ಟು ರೈತರು ಎರೆಹುಳು ಗೊಬ್ಬರ ತಯಾರಿಸಿ ಅದನ್ನ ತಮ್ಮ ಹೊಲ ಮತ್ತು ತೋಟದಲ್ಲಿ ಬಳಸ್ತಾ ಇದ್ದಾರೆ. ಇನ್ನೂ ಕೆಲವು ರೈತರು ಎರೆಹುಳು ಗೊಬ್ಬರ ಮತ್ತು ಎರೆಜಲ ತಯಾರಿಸಿ ಮಾರಾಟವನ್ನು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿಡಶೇಸಿ ಗ್ರಾಮದ ಬಳಿ ಇರುವ ತೋಟಗಾರಿಕೆ ಇಲಾಖೆಯು ಇಸ್ರೇಲ್ ಮಾದರಿ ತೋಟಗಾರಿಕಾ ಕ್ಷೇತ್ರದಲ್ಲಿ ವೈಜ್ಞಾನಿಕ ವಿಧಾನದಲ್ಲಿ ಎರೆಹುಳು ಗೊಬ್ಬರ ಮತ್ತು ಎರೆಜಲ ತಯಾರಿಸುವ ಘಟಕವನ್ನ ನಿರ್ಮಿಸಿದ್ದಾರೆ. ನಾವು ಮೇಜರ್ ಆಗಿ ಈಗ ಕಾನ್ಸಂಟ್ರೇಟ್ ಮಾಡ್ತಿರೋದು ಯಾವುದ್ರ ಬಗ್ಗೆ ಅಂತಂದರೆ ಸಾವಯವ ಗೊಬ್ಬರದ ಬಗ್ಗೆ. ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ಮಣ್ಣು ಯಾವ ಥರ ಆಗ್ತಿದೆ ಅಂತಂದರೆ ಕೆಮಿಕಲ್ಸಿಂದ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಮಣ್ಣಿನಲ್ಲಿರ್ತಕ್ಕಂಥ ಫಲವತ್ತತೆ ಅನ್ನೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮದು ಗೌರ್ಮೆಂಟ್ ಕೂಡ ತುಂಬ ಈ ಒಂದು ಮಣ್ಣನ್ನು ಸರಿ ಮಾಡಬೇಕಂತ ತುಂಬ ಒಂದು ಸಾವಯವ ಗೊಬ್ಬರದ ಕಡೆ ಒತ್ತು ಕೊಡ್ತಾ ಇದೆ. ಯಾಕಂದರೆ ನಮ್ಮದು ಮಣ್ಣು ಪೂರ್ತಿಯಾಗಿ ಹಾಳಾಗಿ ಹೋಗ್ಬಿಟ್ಟಿದೆ. ಯಾವುದೇ ರೀತಿಯಾದಂಥ ಫಲವತ್ತತೆ ಅನ್ನೋದೇ ಭೂಮಿ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಾವು ನಮ್ಮ ಒಂದು ಫಾರ್ಮಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಒಂದು ಸಾವಯವ ಗೊಬ್ಬರ ಮಾಡಿ ರೈತರಿಗೆ ಇದರಿಂದ ಬೆನಿಫಿಟ್ ಆಗೋ ಥರ ಅಂದರೆ ಅವ್ರಿಗೆ ಉಪಯೋಗ ಆಗೋ ಥರ ಮತ್ತು ಮಣ್ಣಿನ ಫಲವತ್ತತೆನ ಕಾಪಾಡಬೇಕು ಅಂತ ಈ ಒಂದು ಸಾವಯವ ಗೊಬ್ಬರದ ಯೂನಿಟನ್ನು ತಯಾರು ಮಾಡಿದ್ದೀವಿ. ಮೊದಲೇದಾಗಿ ನಮ್ಮಲ್ಲಿ ಯಾವ ಥರ ಇದೆ ಸಾವಯವ ಗೊಬ್ಬರ ಬಗ್ಗೆ ಅಂತಂದರೆ ಎರೆಜಲ ಘಟಕ ಅಂತ ಇದೆ, ಎರೆಹುಳ ಘಟಕ ಅಂತ ಇದೆ, ಹಾಗೂ ಬೇವಿನ ಹಿಂಡಿ ಘಟಕ ಅಂತ ಇದೆ. ನಾವು ಗಿಡಗಳಿಗೆ ಎರೆಹುಳ ಗೊಬ್ಬರಗಳನ್ನ ಹಾಕಿದಾಗ ಮಣ್ಣಿನಲ್ಲಿ ನಮಗೆ ಅದು ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಾರಜನಕ, ರಂಜಕ, ಪೊಟ್ಯಾಷಿಯಗಳನ್ನ ಅಂದರೆ ಅದನ್ನು ನೀಡೋದ್ರಲ್ಲದೆ ಅದ್ರ ಜೊತೆಗೆ ಮಣ್ಣಿನ ಒಂದು ಸ್ಟ್ರಕ್ಚರ್ ಅಂತಾರೆ, ಅಂದರೆ ಏನು ಮಣ್ಣಿನ ಒಂದು ಆಕಾರ ಅಂತ ಇರುತ್ತೆ ಅದನ್ನು ಮೇಂಟೈನ್ ಮಾಡೋದ್ರಲ್ಲೂ ನಮಗೆ ತುಂಬ ಸಹಾಯಕಾರಿಯಾಗಿರುತ್ತೆ. ಅದ್ರ ಜೊತೆಗೆ ಏನಂತಂದರೆ ನಮ್ಮ ಮಣ್ಣಿನಲ್ಲಿ ಎಷ್ಟೋ ಒಂದು ಕಣ್ಣಿಗೆ ಕಾಣದಿರೋಷ್ಟು ಸೂಕ್ಷ್ಮ ಜೀವಿಗಳಿರ್ತಾವೆ. ಆ ಜೀವಿಗಳಿಗೆ ಆಹಾರವಾಗಿ ನಾವು ಅದನ್ನು ಎರೆಹುಳ ಗೊಬ್ಬರನ ಯೂಸ್ ಮಾಡ್ಬೋದು. ಅದರಿಂದ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಥರ ಎರೆಜಲ ಅಂತಂದ್ರೆ ಏನಂತಂದರೆ ಒಂದು ಎರೆಹುಳುಗಳ ಕ್ರಿಯಾಶೀಲತೆಯಿಂದ ಬಂದಿರತಕ್ಕಂಥ ಗೊಬ್ಬರ ಆಗಿರುತ್ತೆ ಇದು. ಎರೆಜಲದಲ್ಲಿ ಏನಿರುತ್ತೆ ಮೇನ್ ಆಗಿ ಅಂತ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಯಾವುದು ಸೂಕ್ಷ್ಮ ಜೀವಿಗಳಾದಂಥ ಕೆಲವೊಂದು ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾ ಆದಂಥ ಅಜಿಟೋಬ್ಯಾಕ್ಟರು ಅಥವಾ ರೈಸೋಬಿಯಂ ಬ್ಯಾಕ್ಟರು, ಈ ಥರ ಕೆಲವೊಂದು ಕಣ್ಣಿಗೆ ಕಾಣದೇ ಇರೋಷ್ಟು ಸೂಕ್ಷ್ಮ ಜೀವಿಗಳು ಆ ಥರ ಎಲ್ಲ ಇರುತ್ತೆ. ಆಮೇಲೆ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಕೆಲವು ಗ್ರೋತ್ ಹಾರ್ಮೋನ್ಸ್ ಅಂತ ಕರೀತಾರೆ, ಅಂದರೆ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ಹಾರ್ಮೋನ್ಸ್ಗಳಾದಂಥ ಆಕ್ಸಿನ್ಸು ಮತ್ತು ಸೈಟೋಕೈನಿನ್ಸು, ಈ ಎಲ್ಲ ಒಂದು ಗ್ರೋತ್ ಹಾರ್ಮೋನ್ಸ್ಗಳು ನಮಗೆ ಎರೆಜಲದಲ್ಲಿ ಸಿಗುತ್ತೆ. ಬೇವಿನ ಹಿಂಡಿಯ ಮುಖ್ಯ ಉದ್ದೇಶ ಏನು ಅಂತಂದರೆ ಬೇವಿನ ಹಿಂಡಿ ಯೂಸ್ ಮಾಡೋದು. ಆ ಬೇವಿನ ಹಿಂಡಿ ಬಂದುಬಿಟ್ಟು ನಮಗೆ ಪೆಸ್ಟ್ ರಿಪಲೆಂಟ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಪೆಸ್ಟ್ ರಿಪಲೆಂಟ್ ಅಂತಂದರೆ ನಮಗೆ ಇದು ಏನದು ಮಣ್ಣಿನಿಂದ ಬರ್ತಕ್ಕಂಥ ಎಷ್ಟೋ ಹುಳುಗಳಾಗಿರ್ಬೋದು ಅಥವಾ ಎಷ್ಟೋ ಕೀಟಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ನಮಗೆ ಬೇವಿನ ಹಿಂಡಿ ತುಂಬ ಸಹಾಯಕಾರಿಯಾಗಿರುತ್ತೆ. ಈ ಒಂದು ಎರೆಜಲನ ಯಾಕೆ ಯೂಸ್ ಮಾಡ್ತಾರೆ ಗಿಡಗಳಿಗೆ ಅಂತಂದರೆ ಅದೇ ಮೇನಾಗಿ ಒಂದು ಗಿಡಗಳಲ್ಲಿ ಬೆಳವಣಿಗೆಯನ್ನು ಜಾಸ್ತಿ ಮಾಡೋ ಸಲುವಾಗಿ ಎರೆಜಲ ಯೂಸ್ ಮಾಡ್ತಾರೆ. ನಂತರ ಏನು ಅಂತಂದರೆ ಗಿಡಗಳಲ್ಲಿ ಹೂ ಬಿಡುವಿಕೆ ಮತ್ತು ಹೂ ಉದುರುವಿಕೆ ಅವೆರಡನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಎರೆಜಲನ ಯೂಸ್ ಮಾಡ್ತಾರೆ. ಆಮೇಲೆ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಎರೆಜಲ ಅನ್ನೋದನ್ನು ಯೂಸ್ ಮಾಡ್ತಾರೆ. ರೈತರು ಹಲವು ವಿಧಾನದಲ್ಲಿ ಎರೆಹುಳು ಗೊಬ್ಬರ ತಯಾರಿಸ್ತಾರೆ. ಆದರೆ ವೈಜ್ಞಾನಿಕ ವಿಧಾನದಲ್ಲಿ ಎರೆಹುಳು ಗೊಬ್ಬರ ಘಟಕ ಮತ್ತು ಎರೆಜಲ ಘಟಕ ನಿರ್ಮಿಸುವುದು ಹೇಗೆ, ಅದರಲ್ಲಿ ಗೊಬ್ಬರ ಎರೆಜಲ ಉತ್ಪಾದಿಸುವುದು ಹೇಗೆ ಅನ್ನೋದನ್ನು ವಿವರವಾಗಿ ತಿಳಿಯೋಣ ಬನ್ನಿ. ಸಾಮಾನ್ಯವಾಗಿ ಎರೆಹುಳು ಗೊಬ್ಬರವನ್ನ ಗುಂಡಿ ವಿಧಾನ ಮತ್ತು ತೊಟ್ಟಿ ವಿಧಾನದಲ್ಲಿ ತಯಾರಿಸಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬ್ಯಾಗ್ ವಿಧಾನದಲ್ಲಿ ಎರೆಹುಳು ಗೊಬ್ಬರ ತಯಾರಿಸುವ ವಿಧಾನ ಹೆಚ್ಚು ಪ್ರಚಲಿತದಲ್ಲಿದೆ. ನಿಡಶೇಸಿ ಫಾರ್ಮ್ನಲ್ಲಿಯೂ ಎರೆಹುಳು ಗೊಬ್ಬರ ತಯಾರಿಸಲು ಬ್ಯಾಗ್ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಬ್ಯಾಗ್ ಒಳಗೆ ಕೃಷಿ ತ್ಯಾಜ್ಯವನ್ನ ತುಂಬಿಸಿ ಅದಕ್ಕೆ ಸಗಣಿ ಹಾಕಬೇಕು. ಆ ಬಳಿಕ ಒಂದು ಬ್ಯಾಗ್ಗೆ 10 kg ಎರೆಹುಳು ಬಿಡಬೇಕು. ಆ ಬಳಿಕ ನಿಯಮಿತವಾಗಿ ನೀರು ಬಿಡಬೇಕು. 3 ತಿಂಗಳಲ್ಲಿ ಎರೆ ಗೊಬ್ಬರ ಸಿದ್ಧವಾಗುತ್ತೆ. ಆದರೆ ಎರೆ ಗೊಬ್ಬರವನ್ನ ಬ್ಯಾಗ್ನಿಂದ ಹೊರತೆಗೆಯುವ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ತೋಟಗಾರಿಕೆ ಅಧಿಕಾರಿ ಮೇಘ ಅವರು ವಿವರಿಸಿದ್ದಾರೆ. ಈಗ ಬಂದ್ಬಿಟ್ಟು ನೆಕ್ಸ್ಟ್ ಎರೆಹುಳ ಗೊಬ್ಬರ ಮಾಡಿದ್ದೀವಿ. ಎರೆಹುಳ ಗೊಬ್ಬರದ ಯೂಸಸ್ ಆವಾಗಲೇ ಹೇಳಿದೆ ನಿಮಗೆ. ಎರೆಹುಳ ಗೊಬ್ಬರ ಹಾಕೋದ್ರಿಂದ ನಮಗೆ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಕೆಲವು ಪೋಷಕಾಂಶಗಳನ್ನು ನೀಡೋದಲ್ದೇ ಅಂದರೆ ಎಷ್ಟೋ ಸೂಕ್ಷ್ಮ ಜೀವಿಗಳಿಗೆ ಕಣ್ಣಿಗೆ ಕಾಣದೇ ಇರೋಷ್ಟು ಜೀವಾಂಶಗಳಿಗೆಲ್ಲ ಆಹಾರ ಆಗಿನೂ ನಾವು ಅದನ್ನ ಯೂಸ್ ಮಾಡ್ಬೋದು.
ಆಮೇಲೆ ಈ ಒಂದು ಎರೆಹುಳ ಗೊಬ್ಬರನ ತಯಾರು ಮಾಡೋದು ಯಾವ ಥರ ಅಂತಂದರೆ, ಈಗ ನಮ್ಮಲ್ಲಿ ಏನಾಗಿದೆ ಅಂತಂದರೆ ನಾವು ಬ್ಯಾಗ್ ಸಿಸ್ಟಮ್ ಮಾಡಿದ್ದೀವಿ, ತೊಟ್ಟಿಯಲ್ಲಿ ಮಾಡಿಲ್ಲ. ಬ್ಯಾಗ್ ಸಿಸ್ಟಮಲ್ಲಿ ಯಾವ ಥರ ಅಂತಂದರೆ 12 ಅಡಿ 4 ಅಡಿ ಅಗಲ 2 ಅಡಿ ಉದ್ದ ಇರತಕ್ಕಂಥ ನಾವು ಇವನ್ನ ಏನದು ಬ್ಯಾಗ್ಗಳನ್ನ ತಯಾರು ಮಾಡಿದ್ದೀವಿ. ಇದರಲ್ಲಿ ನಾವು ಮೊದಲನೇದಾಗಿ ಏನು ಮಾಡಿದ್ದೀವಿ ಅಂತಂದರೆ, ಫಸ್ಟು ಅಂದರೆ ನಮಗೆ ಈಗ ನಮ್ಮ ಒಂದು ಫಾರ್ಮ್ನಲ್ಲಿ ಇರ್ತಕ್ಕಂಥ ವೇಸ್ಟ್ ಅಂದರೆ ಏನು ಗಿಡಗಳು ವೇಸ್ಟ್ ಆಗಿರ್ಬೋದು, ಈಗ ನಾವು ಟಿಲ್ಲರ್ ಓಡಿಸ್ತಾ ಇರ್ತೀವಿ, ಏನೋ ಒಂದು ಕೆಲಸ ಮಾಡಿಸ್ತಾ ಇರ್ತೀವಿ, ಅಲ್ಲಿ ಬಂದಿರತಕ್ಕಂಥ ಕಟ್ಟಿಗೆ ಆಗಿರ್ಬೋದು, ಒಣ ಹುಲ್ಲಾಗಿರ್ಬೋದು ಅಥವಾ ಎಲೆಗಳು ಏನೇ ಇರಲಿ ತೊಗೊಂಬಂದು ಅವನ್ನ ಹಾಕಿ ಅದಕ್ಕೆ ಫಸ್ಟ್ ಏನು ಮಾಡಿದ್ವಿ, ಒಂದು ಲೇಯರ್ ಸಗಣಿ ರಾಡಿ ಹಾಕಿದ್ದೀವಿ. ಆನಂತರ ಮತ್ತೆ ಸ್ವಲ್ಪ ಒಣ ಹುಲ್ಲು ಹಾಕಿ, ಆನಂತರ ಮತ್ತೊಂದು ಸ್ವಲ್ಪ ಸಗಣಿ ರಾಡಿ ಹಾಕಿ ಸಗಣಿ ಗೊಬ್ಬರ ಹಾಕಿದ್ದೀವಿ. ಒಂದು ಬ್ಯಾಗಿಗೆ ಏನಿಲ್ಲ ಅಂದರೂ ನಾವು 200 kg ಅಷ್ಟು ಸಗಣಿ ಗೊಬ್ಬರ ಹಾಕಿದ್ದೀವಿ. ಗೊಬ್ಬರ ಹಾಕಿದ್ದು ಸ್ವಲ್ಪ ಒಂದು ವಾರದಿಂದ 15 ದಿನ ಬಿಡಬೇಕು. ಸ್ವಲ್ಪ ಗೊಬ್ಬರ ಕೊಳೆಯೋವರೆಗೂ ಬಿಟ್ಟಾದ್ಮೇಲೆ ಏನು ಮಾಡಬೇಕು, ನಾವು ಅದಕ್ಕೆ ಹುಳಗಳನ್ನ ಬಿಡಬೇಕು. ಒಂದು ಬ್ಯಾಗಿಗೆ ಏನಿಲ್ಲ ಅಂದ್ರೆ ನಾವು 10 kg ಹುಳಗಳನ್ನ ಬಿಟ್ಟಿದ್ದೀವಿ. ಈ ಥರ ನಾವು ಹುಳ ಬಿಟ್ಟಾದ್ಮೇಲೆ ಏನು ಮಾಡಬೇಕು, ಡೈಲಿ ಒಂದು 3 ಡೇಸ್ಗೊಮ್ಮೆ ವಾರದಲ್ಲಿ 2 ಸತಿ ನೀರು ಬಿಡಬೇಕು. ಅದಕ್ಕೆ ಒಂದು ಬ್ಯಾಗಿಗೆ ನಾವು ಏನಿಲ್ಲ ಅಂತಂದರೂ 10 ಲೀಟ್ರಷ್ಟು ನೀರು ಬಿಡಬೇಕು. 10 ರಿಂದ 12 ಲೀಟ್ರ್ ಒಂದು ಬ್ಯಾಗಿಗೆ ನೀರು ಬಿಡಬೇಕು. ಈ ಥರ ನೀರು ಬಿಟ್ಟಾದಾಗ ಏನಾಗುತ್ತೆ, ನಮಗೆ ವಿತಿನ್ ಅಂದರೆ 3 ತಿಂಗಳೊಳಗಡೆ ನಮಗೆ ಗೊಬ್ಬರ ಸಂಪೂರ್ಣವಾಗಿ ಗೊಬ್ಬರ ಆಗುತ್ತೆ. ಅದು ಹುಳಗಳಿಂದ ಗೊಬ್ಬರ ಆದಮೇಲೆ ನಾವು ಇದರಲ್ಲಿ ಗೊಬ್ಬರ ತೆಗೆಯೋದು ಒಂದು ಇದೆ. ಯಾವ ಥರ ಅಂತಂದರೆ, ನಾವು ಒಂದೇ ಸರಿ ಗೊಬ್ಬರ ತೆಗೆದ್ಬಿಟ್ರೆ ಏನಾಗುತ್ತೆ, ಹುಳುಗಳ ಜೊತೆಗೆ ಹುಳುಗಳ ಮೊಟ್ಟೆಗಳು ಕೂಡ ಗೊಬ್ಬರದಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ನಾವು ಸ್ವಲ್ಪ 2 ಪಾರ್ಟಿಷನ್ ಮಾಡಬೇಕು. ಗೊಬ್ಬರ ತೆಗೆಯುವಾಗ ಪಾರ್ಟಿಷನ್ ಮಾಡಿ ಮಧ್ಯಕ್ಕೆ ಸ್ವಲ್ಪ ಹಸಿ ಸಗಣಿ ಇಟ್ಟಾಗ ಅದರಲ್ಲಿರ್ತಕ್ಕಂಥ ಹುಳುಗಳು ಆಹಾರ ಹುಡ್ಕೊಂಡು ಈ ಒಂದು ಸಗಣಿ ಒಳಗಡೆ ಬಂದಾಗ ಅಲ್ಲಿ ನಮಗೇನಾಗುತ್ತೆ, ಆ ಒಂದು ನಾವು ಗೊಬ್ಬರ ತಗೋಬೇಕಂತದ್ರಲ್ಲಿ ಕಡಿಮೆ ಆಗುತ್ತೆ ಹುಳುಗಳ ಸಂಖ್ಯೆ. ಅದನ್ನು ತೊಗೊಂಡೋಗಿ ನಾವು ಆವಾಗ ಅದು ಯಾವುದು ನಾವು ಸಪ್ರೇಟ್ ಮಾಡಿರ್ತೀವಲ್ಲ ಅದನ್ನು ತೊಗೊಂಡೋಗಿ ನಮ್ಮದು ಮಷಿನ್ ಇದೆ, ಅದರಲ್ಲಿ ಸೀವಿಂಗ್ ಅಂದರೆ ಜರಡಿ ಹಿಡಿತೀವಿ. ಯಾವುದೇ ರೀತಿಯಾದಂಥ ಕಸ ಕಡ್ಡಿಗೆ, ಯಾಕಂದರೆ ನಾವು ಕೊಟ್ಟಿಗೆ ಗೊಬ್ಬರ ಇದು ಸಗಣಿ ಗೊಬ್ಬರ ಹಾಕಿರ್ತೀವಿ, ತಿಪ್ಪೆ ಗೊಬ್ಬರನ. ಅಲ್ಲಿ ಕೆಲವೊಂದು ಸತಿ ಏನಾಗಿರುತ್ತೆ, ಕೆಳಗಡೆಯಿಂದ ತೊಗೊಂಡು ಬಂದಿರೋದ್ರಲ್ಲಿ ಕಲ್ಲು ಮಿಕ್ಸ್ಚರ್ಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಅಂದರೆ ಜರಡಿ ಹಿಡಿತೀವಿ. ಜರಡಿ ಹಿಡಿದಾದ್ಮೇಲೆ ಅದನ್ನು ಪ್ಯಾಕಿಂಗ್ ಮಾಡ್ತೀವಿ. ಈಗ ನಮಗೆ ಕಚ್ಚಾ ವಸ್ತುಗಳಂತ ಬಂದರೆ, ಮೊದಲನೇದಾಗಿ ನಮಗೆ ಸಗಣಿ ಗೊಬ್ಬರ ಬೇಕು. ನಮ್ಮ ಮೇನ್ ಇದೆ ಅಂತಂದರೆ ಸಗಣಿ ಗೊಬ್ಬರ ಬೇಕು. ಆನಂತರ ಎರೆಹುಳುಗಳು ಬೇಕು ನಮಗೆ. ಎರೆಹುಳುಗಳ ಜೊತೆಗೆ ಕಚ್ಚಾ ವಸ್ತುಗಳು ಅಂತಂದರೆ, ಈಗ ನಮ್ಮ ಕೃಷಿ ತ್ಯಾಜ್ಯ ವಸ್ತುಗಳಾಗಿರ್ಬೋದು. ಅಂದರೆ ಈಗ ನಾವು ನಮ್ಮಲ್ಲೇ ಎಷ್ಟೋ ಗಿಡಗಳು ಇರ್ತವೆ, ಇದ್ರದ್ದು ತಪ್ಪಲ ಎಲ್ಲ ಬಿದ್ದಿರುತ್ತೆ, ಅಂದರೆ ಎಲೆ ಎಲ್ಲ ಬಿದ್ದಿರುತ್ತೆ, ಅದಾಗಿರ್ಬೋದು. ಚಿಕ್ಕದ ರೆಂಬೆ ಕಂಬೆಗಳು ಅಂಥವು, ಈ ಥರ ಎಲ್ಲ ಕಚ್ಚಾ ವಸ್ತುಗಳು ಬೇಕಾಗುತ್ತೆ ನಮಗೆ. ಯಂತ್ರ ಉಪಕರಣಗಳಂತಂದರೆ ನಮಗೆ ಇದು ನೀರು ಬಿಡೋದಕ್ಕಂತೂ ಇದು ನೀರಿನ ಸಿಸ್ಟಮ್, ನಾವು ಪೈಪಿಂದನೇ ನೀರು ಬಿಡ್ತಿರೋದು ಇದಕ್ಕೆಲ್ಲ. ಅದ್ರ ಜೊತೆಗೆ ಏನಂತಂದರೆ, ನಮಗೆ ಎರೆಹುಳನ ಜರಡಿ ಹಿಡಿಯೋದಕ್ಕೆ ನಮಗೆ ಒಂದು ಯಂತ್ರ ಬೇಕು. ಕೆಲವರು ಕೈಯಿಂದನೂ ಜರಡಿ ಮಾಡೋದು ಬರುತ್ತೆ, ನಮ್ಮಲ್ಲಿ ಅದೂ ಇದೆ. ಮತ್ತು ಜೊತೆಗೆ ಜಾಸ್ತಿ ಕ್ವಾಂಟಿಟಿ ಆದಾಗ ನಾವು ಲೇಬರ್ಸ್ ಭಾಳ ಬೇಕಾಗುತ್ತೆ. ಇದಾದರೆ ನಮಗೇನಾಗುತ್ತೆ, ನಮ್ಮ ಸೀವಿಂಗ್ ಮಷಿನ್ ಇರೋದ್ರಿಂದ ಅದು ಜರಡಿ ಹಿಡಿದು ಆಟೋಮೆಟಿಕ್ ಚೀಲ ಇಟ್ಬಿಟ್ರೆ ಪ್ಯಾಕಿಂಗ್ ಆಗೋಗುತ್ತೆ. ಸಣ್ಣ ಪ್ರಮಾಣದಲ್ಲಿದ್ದಾಗ ಜರಡಿ ಸಿಗುತ್ತೆ, ಜರಡಿ ಇದ್ರೂ ಸಾಕು. 200 ಲೀಟರ್ ಡ್ರಮ್ನಲ್ಲಿ ಎರೆಜಲ ಘಟಕ ಮಾಡಬಹುದು. ಒಂದು ವಾರಕ್ಕೆ 8 ರಿಂದ 9 ಲೀಟರ್ ಎರೆಜಲ ಸಿಗುತ್ತೆ. ಎರೆಹುಳು ಗೊಬ್ಬರದ ಘಟಕದಂತೆಯೇ ಎರೆಜಲ ಘಟಕವನ್ನು ವೈಜ್ಞಾನಿಕ ವಿಧಾನದಲ್ಲಿ ನಿರ್ಮಿಸಲಾಗಿದೆ. ಎರೆಜಲ ಘಟಕ ಸ್ಥಾಪಿಸಲು 200 ಲೀಟರ್ ಸಾಮರ್ಥ್ಯದ ಡ್ರಮ್ ಬೇಕು. ಅದರಲ್ಲಿ ಹಲವು ಪದರುಗಳಲ್ಲಿ ವಿವಿಧ ಪದಾರ್ಥಗಳನ್ನು ಹಾಕಿ ಆ ಬಳಿಕ ಎರೆಹುಳುಗಳನ್ನು ಬಿಡಬೇಕು. ಆ ಬಳಿಕ ಡ್ರಮ್ನಲ್ಲಿ ತಂಪಾದ ವಾತಾವರಣ ಕಾಯ್ದುಕೊಳ್ಳಲು ದಿನಕ್ಕೆ 4 ಲೀಟರ್ ನೀರು ನೀಡಬೇಕು. ಇನ್ನು ಒಂದು ಡ್ರಮ್ನಲ್ಲಿ 1 ವಾರಕ್ಕೆ 8 ರಿಂದ 9 ಲೀಟರ್ ಎರೆಜಲ ಸಿಗುತ್ತೆ. ಎರೆಜಲ ಘಟಕಕ್ಕೆ ಬಂದರೆ, ಇದು ನಾವು ಯಾವ ಥರ ತಯಾರು ಮಾಡಿದ್ದೀವಿ ಅಂತಂದರೆ, ಒಂದು ಬ್ಯಾರೆಲ್ ಇರುತ್ತೆ, ಒಂದು 200 ಲೀಟ್ರ್ ಬ್ಯಾರೆಲ್ ತೊಗೊಂಡು ಆ ಒಂದು 200 ಲೀಟ್ರ್ ಬ್ಯಾರೆಲ್ಗೆ ಸ್ಟೆಪ್ ವೈಸ್ ಈಗ ನಾವು ಹೇಗೆ ಮನೆಯಲ್ಲಿ ಫಿಲ್ಟರ್ ವಾಟರ್ ಯೂಸ್ ಮಾಡ್ತೀವಿ, ಫಿಲ್ಟರ್ ಸಿಸ್ಟಮ್ ಇತ್ತು ಆಗಿನ ಕಾಲದಲ್ಲಿ, ಆ ಥರ ಇದರಲ್ಲಿ ಒಂದು ಫಿಲ್ಟರ್ ಸಿಸ್ಟಮ್ ಇದೆ. ಫಿಲ್ಟರ್ ಸಿಸ್ಟಮ್ ಯಾವ ಥರ ಅಂತಂದರೆ, ಫಸ್ಟ್ ಒಂದು 20 ಸೆಂಟಿಮೀಟರ್ ಅಷ್ಟು ನಾವೇನು ಮಾಡ್ತೀವಿ, ಇಟ್ಟಿಗೆ ಚೂರುಗಳನ್ನ ಹಾಕ್ತೀವಿ. ಅದರ ನಂತರ ಮತ್ತೊಂದು 20 ಸೆಂಟಿಮೀಟರ್ ಅಷ್ಟು ಏನು ಮಾಡ್ತೀವಿ ನಾವು, ಬೆಂಚಿ ಕಲ್ಲು ಅಂತ ಹೇಳ್ತಾರಲ್ಲ ಕಲ್ಲುಗಳು, ಅವನ್ನ ಯೂಸ್ ಮಾಡ್ತೀವಿ. ಮತ್ತು ಆಮೇಲೆ ಒಂದು 2 ರಿಂದ 3 ಸೆಂಟಿಮೀಟರ್ ಅಷ್ಟು ಉಸುಗು, ಆನಂತರ ಒಂದು 40 ಸೆಂಟಿಮೀಟರ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಹಸಿ ಸಗಣಿ ಗೊಬ್ಬರ ಹಾಕ್ತೀವಿ. ಅದಾದಮೇಲೆ ಮತ್ತೆ ಒಂದು ಲೇಯರ್ ಉಸುಗು ಮತ್ತು ಒಂದು ಲೇಯರ್ ಮಣ್ಣು ಹಾಕಿ ಮತ್ತು ಸಗಣಿ ಗೊಬ್ಬರ ಹಾಕಿ, ಆಮೇಲೆ ಅದು ಹಾಕಿ ಒಂದು ವಾರ ಬಿಡಬೇಕು. ಅದನ್ನು ಒಂದು ವಾರ ಬಿಟ್ಟ ಆದಮೇಲೆ ಸ್ವಲ್ಪ ಗೊಬ್ಬರ ಕೊಳಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಹುಳುಗಳು ಬಿಡಬೇಕು. ಒಂದು ಬ್ಯಾರೆಲಿಗೆ ನಾವೇನಿಲ್ಲ ಅಂತಂದ್ರೆ 4 ರಿಂದ 5 kg ಹುಳ ಬಿಟ್ಟಿದ್ದೀವಿ ಒಂದು ಬ್ಯಾರೆಲ್ಗೆ. ಹುಳ ಬಿಟ್ಟಾದ್ಮೇಲೆ ಏನು ಮಾಡಬೇಕು, ಮೇಲೆ ಹುಲ್ಲನ್ನು ಮುಚ್ಚಬೇಕು. ಸ್ವಲ್ಪ ಅದು ಹುಳುಗಳಿಗೆ ತಂಪು ಸ್ವಲ್ಪ ಸಗಣಿಯಿಂದ ಹೀಟ್ ಪ್ರೊಡ್ಯೂಸ್ ಆಗಿರ್ತಾರೆ, ತಂಪು ವಾತಾವರಣ ಇರಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಡೈಲಿ ಒಂದು ಬ್ಯಾರೆಲ್ಗೆ 4 ಲೀಟ್ರ್ ನೀರು ಬಿಡ್ತಾ ಇರ್ತೀವಿ. ಡೈಲಿ 4 ಲೀಟ್ರ್ ಬಿಡೋದ್ರಿಂದ ಹುಳುಗಳಿಗೆ ಮಾಯ್ಶ್ಚರ್ ಸಿಗುತ್ತೆ. ಅವು ಮತ್ತು ಜಾಸ್ತಿ ತಂಪು ಆಗಬಾರ್ದು. ನೀರು ತಂಪು ಆಯ್ತಂದ್ರೆ ಏನು ಮಾಡುತ್ತೆ, ಹೊರಗಡೆ ಬಂದುಬಿಡುತ್ತೆ ಹುಳ ಎಲ್ಲ.
ಆನಂತರ ಏನು ಮಾಡುತ್ತೆ ಅಂದರೆ ಡೈಲಿ ನೀರು ಬಿಟ್ಟಾದಮೇಲೆ ನಾವು ವಾರಕ್ಕೆ ಒಂದು ಸತಿ ಅಂದರೆ ಒಂದು ಬ್ಯಾರಲಿಂದ ವಾರಕ್ಕೆ 8 ಲೀಟ್ರ್ 8ರಿಂದ 9 ಲೀಟ್ರ್ ತೆಗಿಬೋದು. ಅಂದಾಜು ನಾವು 8 ಲೀಟ್ರ್ ಒಂದು ಬ್ಯಾರಲಿಂದ ಎರೆಜಲನ ತೆಗಿಬೋದು. 1 ಲೀಟ್ರ್ ಎರೆಜಲದ ಬೆಲೆ ಬಂದುಬಿಟ್ಟು ನಮ್ಮಲ್ಲಿ 40 ರೂಪಾಯಿ ಪರ್ ಲೀಟರ್ ಇದೆ ಗೌರ್ಮೆಂಟ್ ರೇಟ್. ಎರೆಹುಳು ಗೊಬ್ಬರ ಮತ್ತು ಎರೆಜಲಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿದೆ. ಕೊಪ್ಪಳದ ರೈತರು ಹಾಗೂ ಬೇರೆ ಜಿಲ್ಲೆಗಳ ರೈತರು ಸಹ ನಿಡಶೇಸಿ ಫಾರ್ಮ್ನಿಂದ ಎರೆಜಲ ಮತ್ತು ಎರೆ ಗೊಬ್ಬರವನ್ನು ಕೊಳ್ಳುತ್ತಿದ್ದಾರೆ. ಎರೆಜಲದ ಬಳಕೆಯಿಂದ ಉತ್ತಮ ಫಲಿತಾಂಶ ಸಿಕ್ಕಿದ್ದು ಈ ಎರಡೂ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುತ್ತಲೇ ಇದೆ ಅನ್ನೋದು ಮೇಘ ಅವರ ಅಭಿಪ್ರಾಯ. ಮಾರುಕಟ್ಟೆ ಅಂತ ಬಂದರೆ ಸರ್, ಇದು ನಾವು ಕೆಲವೊಂದು ಈಗ ಮೇನ್ ಆಗಿ ಡಿಪಾರ್ಟ್ಮೆಂಟಿಂದ ಸ್ಕೀಮ್ಗಳಿದಾವೆ, ಸ್ಕೀಮ್ಗಳಲ್ಲಿ ಕಳಿಸ್ತಾ ಇರ್ತೀವಿ. ಆಮೇಲೆ ರೈತರು ಕೂಡ ಹೊರಗಿನ ರೈತರುಗಳು ಸ್ಕೀಮ್ ಹೊರತುಪಡಿಸಿನೇ ರೈತರು ಬಂದು ನಮ್ಮಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಜಿಲ್ಲೆ ಅಲ್ಲದೆ ಬೇರೆ ಜಿಲ್ಲೆಗಳಿಂದನೂ ನಮಗೆ ತುಂಬ ಆರ್ಡರ್ಸ್ ಬರ್ತಿದೆ ಸರ್. ಆಮೇಲೆ ಕೆಲವರು ಏನು ಮಾಡಿದಾರೆ ತೊಗೊಂಡೋಗಿ ಅವರು ಹೊಲದಲ್ಲಿ ಟ್ರಯಲ್ ಮಾಡಿ ಆದಮೇಲೆ ಅವರಿಂದ ಇನ್ನೊಬ್ಬರು ರೈತರಿಗೂ ಹೇಳಿದ್ದಾರೆ ಈ ಥರ ಇದೆ ನೋಡಿ ಯೂಸ್ ಮಾಡಿ ಅಂತ. ಹಾಗಾಗಿ ನಮ್ಮಲ್ಲಿ ಡಿಮ್ಯಾಂಡ್ ಜಾಸ್ತಿನೇ ಆಗ್ತಾ ಇದೆ ಎರೆಹುಳ ಗೊಬ್ಬರದ್ದು ಮತ್ತು ಎರೆಜಲದ್ದು. ರೈತರು ವೈಜ್ಞಾನಿಕ ವಿಧಾನದಲ್ಲಿ ಎರೆಹುಳು ಗೊಬ್ಬರ ಘಟಕ ಮತ್ತು ಎರೆಜಲ ಘಟಕ ನಿರ್ಮಿಸಲು ಹೆಚ್ಚಿನ ಖರ್ಚಾಗೋದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಘಟಕಗಳನ್ನು ನಿರ್ಮಿಸಿಕೊಳ್ಳಲು ಸುಮಾರು 1 ರಿಂದ 1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇಷ್ಟು ಬಂಡವಾಳ ಹೂಡಿ ನಿರಂತರವಾಗಿ ಲಾಭ ಪಡೆಯಲು ಸಾಧ್ಯವಿದೆ. ಈಗ ನಾವು ಒಂದು ಸಣ್ಣ ಯೂನಿಟ್ ಮಾಡ್ಕೋಬೇಕು ಅಂದರೆ ಈಗ ಒಂದು 10 ಬ್ಯಾರಲ್ ನಾವು ತೊಗೊಂಡು ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತಂದರೆ ಒಂದು ನಮಗೆ ಅಂದಾಜಾಗಿ ಒಂದು 30,000 ಖರ್ಚು ಬರ್ಬೋದು ಈ ಒಂದು ಬ್ಯಾರಲಿಂದ. ಅದೇ ಥರ ಎರೆಹುಳ ಗೊಬ್ಬರ ಅಂತ ಬಂದರೂ ಕೂಡ ನಮಗೆ ಒಂದು 60,000ದಷ್ಟು ನಾವು ಒಂದು ಯೂನಿಟ್ ಮಾಡ್ಕೋಬೋದು. ಅಂದರೆ ವಿತಿನ್ 1-1.5 ಲಕ್ಷದಲ್ಲಿ ನಿಮಗೆ ಒಂದು ಸಣ್ಣದಾಗಿರ್ತಕ್ಕಂಥ ಮನೆಯಲ್ಲೇ ನೀವು ಒಂದು ಎರೆಹುಳ ಗೊಬ್ಬರ ಮತ್ತು ಎರೆಜಲನ ನಾವು ರೆಡಿ ಮಾಡ್ಕೋಬೋದು. ರೈತರು ಎರೆಹುಳು ಗೊಬ್ಬರ ಮತ್ತು ಎರೆಜಲವನ್ನು ತಯಾರಿಸಿ ತಮ್ಮ ಹೊಲ ತೋಟದಲ್ಲಿ ಬಳಸಿಕೊಳ್ಳಬಹುದು. ಆ ಬಳಿಕ ಹೆಚ್ಚುವರಿಯಾಗಿರುವ ಗೊಬ್ಬರ ಎರೆಜಲವನ್ನು ಮಾರಾಟ ಮಾಡಬಹುದು. ಎರೆಗೊಬ್ಬರ ಎರೆಜಲ ತಯಾರಿಕೆಯನ್ನು ಉಪಕಸುಬಾಗಿಸಿಕೊಂಡರೆ ಲಕ್ಷದಲ್ಲಿ ಆದಾಯ ಗಳಿಸಬಹುದು. ಈ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ. ಒಂದು ಬ್ಯಾಗ್ನಿಂದ 800 ಕೆಜಿ ಎರೆಗೊಬ್ಬರ ಲಭ್ಯ. ಒಂದು ಬ್ಯಾಗ್ನಿಂದ 3 ತಿಂಗಳಲ್ಲಿ 4,000 ಲಾಭ. ಒಂದು ಎರೆಹುಳು ಸಾಕಾಣಿಕೆಯ ಬ್ಯಾಗ್ನಿಂದ ಒಂದು ಬ್ಯಾಚ್ನಲ್ಲಿ 800 ಕೆಜಿಯವರೆಗೆ ಎರೆಹುಳು ಗೊಬ್ಬರ ಸಿಗುತ್ತೆ. 1 ಕೆಜಿ ಗೊಬ್ಬರಕ್ಕೆ 12 ರೂಪಾಯಿ ಬೆಲೆ ಇದೆ. ಈ ಲೆಕ್ಕದಲ್ಲಿ ಒಂದು ಬ್ಯಾಗ್ನಿಂದ 3 ತಿಂಗಳಲ್ಲಿ 9,000 ರೂಪಾಯಿ ಆದಾಯ ಬರುತ್ತೆ. ಬ್ಯಾಗ್, ಸಗಣಿ ಮತ್ತು ಕೆಲಸಗಾರರ ಖರ್ಚೆಂದು 5,000 ತೆಗೆದರೂ 4,000 ಲಾಭ ಬರುತ್ತೆ. ಇನ್ನು 20 ಬ್ಯಾಗ್ಗಳಿದ್ರೆ ಎರೆಹುಳು ಗೊಬ್ಬರ ಮಾಡಿ ಮಾರಾಟ ಮಾಡಿದ್ರೆ 3 ತಿಂಗಳಿಗೆ 80,000 ರೂಪಾಯಿ ಲಾಭ ಪಡೆಯಬಹುದು. ಇದೇ ಲೆಕ್ಕಾಚಾರದಲ್ಲಿ ವರ್ಷಕ್ಕೆ 3 ಬ್ಯಾಚ್ ಎಂದ್ರೂ 2.4 ಲಕ್ಷ ರೂಪಾಯಿಯವರೆಗೆ ಲಾಭ ಸಿಗುತ್ತೆ. ನಮ್ಮಲ್ಲಿ ಪ್ರೊಡಕ್ಷನ್ ಮಾಡ್ತಿದ್ವಲ್ಲ ಒಂದು ಬ್ಯಾಗಿಗೆ ಏನಿಲ್ಲ ಅಂದರೆ 800 kg ಅಷ್ಟು ನಮಗೆ ಸಿಗುತ್ತೆ. ಯಾವುದು ಎರೆಹುಳ ಗೊಬ್ಬರ. ನಾವು 1 kg ಗೊಬ್ಬರ ನಮಗೆ ಸದ್ಯ ನಾವು ಮಾರ್ತಿರೋದು 12 ರೂಪಾಯಿ ಹಂಗೆ 1 kg ಗೊಬ್ಬರ ಮಾರ್ತಿರೋದು. ನಮಗೆ ಒಂದು ಬ್ಯಾಗಿಗೆ 800 kg ಆಯಿತು ಅಂದರೂ ಕೂಡ 9,000 ಹಾಗೆ ಒಂದು ಬ್ಯಾಗಿಗೆ ಬರುತ್ತೆ ನಮಗೆ. ಅದು ವಿತಿನ್ 3 ಮಂತ್ಸಿಗೆ. ಅದೇ ಥರ ನಾವು ಒಂದು 20 ಬ್ಯಾಗ್ ಮಾಡ್ಕೊಂಡೋದ್ರೆ ನಮಗೆ ಅಲ್ಲಿ ಇನ್ನೂ ತುಂಬ ಜಾಸ್ತಿ ಇನ್ಕಮ್ ಆಗ್ತಾ ಹೋಗುತ್ತೆ. ನಮ್ಮದು ಖರ್ಚು ಅಂತ ಬಂದರೆ ನಮಗೆ ಬ್ಯಾಗಿನ ಖರ್ಚು ಬರುತ್ತೆ ಅದರಲ್ಲಿ, ಮತ್ತು ಆಮೇಲೆ ಬ್ಯಾಗಿನ ಖರ್ಚು, ಆಮೇಲೆ ಸಗಣಿ ಗೊಬ್ಬರದ ಖರ್ಚು, ಮತ್ತು ನಮಗೆ ಲೇಬರ್ ಖರ್ಚು ಅಂದರೆ ಅದು ಗೊಬ್ಬರ ತೆಗೆದು ಗೊಬ್ಬರನ ಸಾಣಿಸೋದಕ್ಕೆ ಮತ್ತು ಪ್ಯಾಕಿಂಗ್ ಮಾಡೋದಕ್ಕೆ ನಮ್ಗೆ ಲೇಬರ್ ಖರ್ಚು ಹೋಗುತ್ತೆ. ನಮಗೆ ಒಂದು ಬ್ಯಾಗಿಗೆ ನಾವು 9,000 ಬಂದರೂ ಕೂಡ ನಾವು ಅದರ ಲೇಬರ್ ಖರ್ಚು ನಮ್ದು ಇನ್ವೆಸ್ಟ್ಮೆಂಟು 4 ರಿಂದ 5,000 ತೆಗೆದ್ರೆ ನಮಗೆ ಒಂದು ಬ್ಯಾಗಿಗೆ 4,000 ರೂಪಾಯಿ ಅಮೌಂಟ್ ಉಳಿಯುತ್ತೆ ನಮಗೆ. ಅದೇ ಥರ ನಾವು 4,000 ಅಂದರೆ ನಮ್ಮಲ್ಲಿ 20 ಬ್ಯಾಗ್ ಇದಾವೆ, ಅಲ್ಲಿಗೆ ಎಷ್ಟಾಗುತ್ತೆ ನಮಗೆ ಒಂದು ಸರಿಗೆ 80,000 ರೂಪಾಯಿ ಒಂದು ಇದರಿಂದ ನಮಗೆ ಖರ್ಚೆಲ್ಲ ತೆಗೆದ್ರೆ ಅಷ್ಟು ಉಳಿಯುತ್ತೆ ಅಮೌಂಟು 3 ಮಂತ್ಸಿಗೆ. ಒಂದು ಡ್ರಮ್ನಿಂದ ವರ್ಷಕ್ಕೆ 10,000 ಲಾಭ. ಎರೆಹುಳು ಗೊಬ್ಬರದಂತೆಯೇ ಎರೆಜಲದಲ್ಲೂ ಹೆಚ್ಚಿನ ಆದಾಯ ಬರುತ್ತೆ. ಇನ್ನು ಎರೆಜಲ ಘಟಕ ನಿರ್ಮಿಸಲು ಅಂದಾಜು ಖರ್ಚು 3,000 ರೂಪಾಯಿ ಬೇಕು.
1 ವಾರಕ್ಕೆ 8 ಲೀಟರ್ನಂತೆ ಎರೆಜಲ ತೆಗೆದರೂ 1 ತಿಂಗಳಿಗೆ 32 ಲೀಟರ್ ಎರೆಜಲ ಸಿಗುತ್ತೆ. ಎರೆಜಲಕ್ಕೆ 1 ಲೀಟರ್ಗೆ 40 ರೂಪಾಯಿ ಬೆಲೆ ಸಿಗುತ್ತೆ. ಈ ಲೆಕ್ಕಾಚಾರದಲ್ಲಿ 1 ತಿಂಗಳಿಗೆ 1200 ರೂಪಾಯಿ ಆದಾಯ ಬರುತ್ತೆ. ಅಂದರೆ 1 ವರ್ಷಕ್ಕೆ 15,000 ರೂಪಾಯಿಯವರೆಗೆ ಆದಾಯ ಸಿಗುತ್ತೆ. ಖರ್ಚು 5,000 ಕಳೆದರೂ 10,000ದವರೆಗೆ ಲಾಭ ಸಿಕ್ಕೇ ಸಿಗುತ್ತೆ. ಎರೆಜಲ ಘಟಕಗಳ ಪ್ರಮಾಣ ಹೆಚ್ಚಿದ್ದಷ್ಟು ಲಾಭವೂ ಹೆಚ್ಚು ಸಿಗುತ್ತೆ. ಅಂದಾಜು ಖರ್ಚು ಅಂತ ಬಂದರೂ ಕೂಡ ಈಗ ನಾವು ಇದು ಬ್ಯಾರಲ್ ಆದರೆ 1,000 ಖರ್ಚಾಗುತ್ತೆ. ಇದಕ್ಕೆ ಒಂದು 20 kg ಸಗಣಿ ಗೊಬ್ಬರ ಯೂಸ್ ಮಾಡಿರ್ತೀವಿ ನಾವು. 20 kg ಸಗಣಿ ಗೊಬ್ಬರ, ಇಟ್ಟಿಗೆ ಚೂರು, ಆಮೇಲೆ ಕಲ್ಲಾಗಿರ್ಬೋದು, ಇದು ಹುಸುಗಾಗಿರ್ಬೋದು, ಮಣ್ಣಾಗಿರ್ಬೋದು, ಇದೆಲ್ಲದನ್ನು ನಾವು ಯೂಸ್ ಮಾಡಿದರೆ ಅಂದಾಜು ನಮಗೆ ಖರ್ಚು ಒಂದು 2,500ರಿಂದ 3,000 ಖರ್ಚು ಬರುತ್ತೆ. ಇದಕ್ಕೆ ಎಲ್ಲ ಸೇರಿಕೊಂಡು 3,000 ಖರ್ಚು ಬಂದರೂ ಕೂಡ ನಮ್ಗೆ ಏನಾಗುತ್ತೆ, 1 ವಾರಕ್ಕೆ ನಾವು 8 ಲೀಟ್ರ್ ತೆಗೆದ್ರೂ 1 ತಿಂಗಳಿಗೆ ನಮಗೆ 32 ಲೀಟ್ರ್ ಬರುತ್ತೆ. 32 ಲೀಟ್ರ್ ಅಂತಂದರೆ ನಾವು 40 ರೂಪಾಯಿ ಲೆಕ್ಕ ಹಾಕಿದ್ರು ನಮಗೆ ಎಷ್ಟು, 1,200 ಲೀಟ್ರ್ ಬರೀ ಒಂದು ಬ್ಯಾರಲಿಂದ ಬರುತ್ತೆ. 1,200 ರೂಪಾಯಿ ಒಂದು ಬ್ಯಾರಲಿಂದ ಬಂದರೆ ನಮಗೆ 1 ವರ್ಷಕ್ಕೆ ಅದರಿಂದನೇ ಒಂದು 15,000ವರೆಗೂ ಬರುತ್ತೆ. ಒಂದು 5,000 ಖರ್ಚು ತೆಗೆದ್ರೆ ನಮಗೆ ಒಂದು ಬ್ಯಾರಲಿಂದ 1 ವರ್ಷಕ್ಕೆ 10,000 ಉಳಿತಾಯ ಆಗುತ್ತೆ. ಇದೇ ಥರ ನೀವು 1 ಬ್ಯಾರಲಿಂದ ನೀವು 5 ಬ್ಯಾರಲ್ ಮಾಡಿದರೆ ನಿಮ್ಗೆ ಇನ್ನೂ ಇನ್ಕಮ್ ಜಾಸ್ತಿ ಆಗುತ್ತೆ. ಅಂದರೆ ಅದರ 5 ಪಟ್ಟು ಲೆಕ್ಕ ಹಾಕೊಂಡು ಹೋದ್ರೆ ನಿಮಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಎರೆಹುಳು ಗೊಬ್ಬರ ಮತ್ತು ಎರೆ ಜಲವನ್ನ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಿ ಮಾರಾಟ ಮಾಡಬಹುದು. ಇದಕ್ಕೆ ಬ್ರ್ಯಾಂಡಿಂಗ್ ಮಾಡಿಕೊಳ್ಳಲು ಸರ್ಟಿಫಿಕೇಶನ್ ಪಡೆಯಬೇಕಾಗುತ್ತೆ. ಆಗ ಎರೆ ಗೊಬ್ಬರ ಮತ್ತು ಎರೆ ಜಲವನ್ನ ಮಾರಾಟ ಮಾಡಲು ಅನುಕೂಲವಾಗುತ್ತೆ. ಈಗ ಏನಾಗುತ್ತೆ ಅಂದರೆ ನಮ್ಮದು ಎರೆ ಜಲ ಬಂದಿದೆ, ನಾವು ಡೈರೆಕ್ಟಾಗಿ ಈಗ ನಾವು ಮಾಡಿದ್ದೇ ಸರಿ ಅಂತಲೂ ರೈತರಿಗೆ ಕೊಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು ಅಂದರೆ ನಾವು ನಮ್ಮ ಒಂದು ಪ್ರಾಡಕ್ಟ್ ಸ್ಯಾಂಪಲ್ನ, ಈಗ ಕೆಲವೊಂದು ಸೆಂಟರ್ಸ್ ಇರ್ತವೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಆ ಥರ ಇರ್ತವೆ. ಈಗ ಜೈವಿಕ ಕೇಂದ್ರ ಹುಳಿಮಾವು ಅಂತ ಇದೆ ಬೆಂಗಳೂರಲ್ಲಿ, ನೀವು ಕೇಳಿರ್ತೀರ. ಆ ಕಡೆ ಅಲ್ಲಿ ಲ್ಯಾಬ್ಗಳಿರ್ತವೆ. ಅಂದರೆ ಇದ್ರದ್ದು ಎಷ್ಟು ಕ್ವಾಲಿಟಿ ಇದೆ, ಏನೇನಿದೆ ಕಂಟೆಂಟು ಅಂತ ಚೆಕ್ ಮಾಡೋ ಸಲುವಾಗಿಯೇ ನಾವು ಅಲ್ಲಿ ಕಳಿಸ್ಬೇಕು. ಅಲ್ಲಿ ಇದು ಈಗ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಇಷ್ಟೇ ಇರಬೇಕು, NPK ಇಷ್ಟೇ ಇರಬೇಕಂತ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಆದರೆ ಒಂದು ಪ್ರಾಡಕ್ಟಿಗೆ ಇಷ್ಟೇ ಇರಬೇಕು ಅಂತ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ಸ್ನ ಅದು ಮೀಟ್ ಆಯಿತು ಅಂದರೆ ಅವ್ರು ಆಟೋಮೆಟಿಕ್ಕಾಗಿ ಇದಕ್ಕೆ ಆಯಿತು ಇದು ಸರಿ ಇದೆ ಅಂತ ಹೇಳಿ ಸರ್ಟಿಫೈ ಮಾಡಿ ಕೊಡ್ತಾರೆ ಅವರು. ಅದು ಸರ್ಟಿಫಿಕೇಷನ್ ಇದ್ದರೆ ನಾವು ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಗುಡ್ ಇದೆ, ಅದನ್ನು ನಾವು ಮಾರ್ಕೆಟ್ ಮಾಡ್ಬೋದು ಅಂತ. ರೈತರು ಕಡಿಮೆ ಬಂಡವಾಳದಲ್ಲಿ ಕನಿಷ್ಠ 1 ಎಕರೆ ತೋಟ ಅಥವಾ ಹೊಲಕ್ಕೆ ಬೇಕಾಗುವಷ್ಟು ಎರೆಗೊಬ್ಬರ ಮತ್ತು ಎರೆ ಜಲವನ್ನ ತಯಾರಿಸಿ ಬಳಸಿಕೊಳ್ಳಬಹುದು. ಇನ್ನು ಎರೆಹುಳು ಗೊಬ್ಬರ ಘಟಕ ನಿರ್ಮಾಣಕ್ಕೆ ಸರ್ಕಾರದಿಂದಲೂ ಸಹಾಯಧನ ಸಿಗುತ್ತೆ. ಹಾಗಾಗಿ ಇದನ್ನ ಉಪಕಸುಬಾಗಿಸಿಕೊಂಡರೆ ಹೆಚ್ಚಿನ ಆದಾಯ ಸಿಗುತ್ತೆ. 20 ಎರೆಗೊಬ್ಬರ ಬ್ಯಾಗ್ ಹಾಗೂ 20 ಎರೆಜಲ ಘಟಕ ಇದ್ದರೆ ವರ್ಷದಲ್ಲಿ 3.5ರಿಂದ 4 ಲಕ್ಷದವರೆಗೆ ಲಾಭ ಗಳಿಸಬಹುದು. 100-150 ಬ್ಯಾರಲ್ಲೇ ಮಾಡ್ಕೋಬೇಕಂತ ಏನಿಲ್ಲ. ನಮ್ಮ ಮನೇಲೇ ಒಂದು ತೋಟ ಇದೆ, 1 ಎಕರೆ ತೋಟ ಇದೆ ಅಂದರೆ ನಮ್ಮ 1 ಎಕರೆಗೆ ನಮಗೆ ಎಷ್ಟು ಬೇಕಿರುತ್ತೆ ಗೊಬ್ಬರ, ಅದನ್ನು ನಾವು ಮನೇಲೇ ತಯಾರಿಸ್ಕೋಬೋದು. ಈ ಹೊರಗಡೆ ಹೋಗಿ ನಾವು ಗೊಬ್ಬರ ತೊಗೊಂಬಂದು ಎಲ್ಲ ಹಾಕಿ ಇದು ಮಾಡೋದಕ್ಕಿಂತ ನಮ್ಮಲ್ಲೇ ನಮಗೆ ಕೃಷಿ ತ್ಯಾಜ್ಯ ವಸ್ತು ಬೇಕಾದಷ್ಟು ಸಿಗುತ್ತೆ ಮನೆ ಸುತ್ತಮುತ್ತನೇ, ಅಥವಾ ನಮ್ಮ ತೋಟದಲ್ಲೇ ಸಿಗುತ್ತೆ. ಆನಂತರ ಕೊಟ್ಟಿಗೆ ಗೊಬ್ಬರ ಒಂದು ನಾವು ನಮ್ಮ ಹಸುಗಳಿದ್ದು ನಮ್ಮ ಇದ್ದಂದರೆ ಕೊಟ್ಟಿಗೆ ಗೊಬ್ಬರನ ಖರೀದಿಸೋದು ಇರೋದಿಲ್ಲ. ನಮಗೆ ಇಲ್ಲ ಅಂತಂದರೆ ಹೊರಗಡೆಯಿಂದ ಖರೀದಿ ಮಾಡಿಕೊಂಡು ತೊಗೊಂಬಂದು ಸೇಲ್ ಮಾಡ್ಬೋದು, ಇದನ್ನು ಪ್ರೊಡಕ್ಷನ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಿಮಗೆ ಒಂದೊಂದು ಬ್ಯಾರಲಿಗೆ ಇಷ್ಟೊಂದು ಉಳಿತಾಯ ಆಗುತ್ತೆ ಅಂದಾಗ ಇದನ್ನು ಹೊರಗಡೆ ಪರ್ಚೇಸ್ ಮಾಡೋದಕ್ಕಿಂತ ಅದೇ ಪರ್ಚೇಸ್ ಮಾಡೋ ಅಮೌಂಟನ್ನೇ ಇಲ್ಲಿ ಇನ್ವೆಸ್ಟ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ಇಯರ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ನಿಮ್ಮ ಪ್ರಾಡಕ್ಟನ್ನೇ ನೀವೇ ಯೂಸ್ ಮಾಡ್ಕೋಬೋದು ಇದರಿಂದ. ಇದನ್ನೇ ಉದ್ಯೋಗ ಮಾಡ್ಕೊಂಡವ್ರಿಗೂ ತುಂಬ ಲಾಭ ಇದೆ ಇದರಲ್ಲಿ. ಯಾಕಂದರೆ ಅವರು ಇನ್ವೆಸ್ಟ್ ಮಾಡೋದಕ್ಕಿಂತ ಡಬಲ್ಲೇ ಬರುತ್ತೆ ಇದರಲ್ಲಿ ಇನ್ಕಮ್ಮು. ನಾವು ಹೆಂಗೆ ಪ್ರೊಡಕ್ಷನ್ ಮಾಡ್ತಾ ಹೋಗ್ತೀವಿ, ಕ್ವಾಲಿಟಿ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ಹಂಗೆ ಅವ್ರದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗೂ ಇನ್ಕಮ್ಮು ಚೆನ್ನಾಗಿದೆ, ಸ್ವಲ್ಪ ಅದ್ರ ಜೊತೆ ವರ್ಕ್ ಕೂಡ ಮಾಡ್ಕೋತಾ ಇರಬೇಕು. ಈ ಕರೆಕ್ಟಾಗಿ ಮೇಂಟೆನೆನ್ಸು ಮೇಜರ್ ಆಗುತ್ತೆ ಇದರಲ್ಲಿ. ಒಂದು ಮನೇಲಿ ಜಸ್ಟ್ ಒಂದು 20 ಫಸ್ಟ್ ಒಂದು 5 ಮಾಡಿಕೊಂಡು ಆಮೇಲೆ ಅದರಿಂದ 10 ಮಾಡಿಕೊಂಡು ಇದೇ ಥರ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋದಾಗ ಅವ್ರಿಗೆ ಒಂದು ವರ್ಷಕ್ಕೆ ಈಗ ನಾವು ಅಂದಾಜು ಹಾಕಿದಾಗೆ ನಮಗೆ ಇಷ್ಟ ಆಯಿತು, 3 ತಿಂಗಳಿಗೆ ಎರೆಹುಳ ಗೊಬ್ಬರಕ್ಕೆ 80,000 ಖರ್ಚಾಯಿತು. ಅದೇ ಥರ ನಾವು 1 ವರ್ಷಕ್ಕೆ ಮಾಡಿಕೊಂಡ್ರೆ 1 ವರ್ಷದಲ್ಲಿ ಒಂದು 3 ಸತಿ ಆದರೂ ತೆಗಿಬೋದು. 3 ಸತಿ ತೆಗೆದ್ರೆ ನಮಗೆ ಅಲ್ಲಿಂದ 2.5ರಿಂದ 3 ಲಕ್ಷ ಬರುತ್ತೆ. ಅದರಲ್ಲಿ ನಮ್ಮ ಖರ್ಚೆಲ್ಲ ತೆಗೆದ್ರೆ ನಮಗೆ 1-2 ಲಕ್ಷನಾದರೂ ಉಳಿಯುತ್ತೆ ಖರ್ಚೆಲ್ಲ ತೆಗೆದ್ರು ಕೂಡ. ಎರೆಹುಳು ಗೊಬ್ಬರ ಮತ್ತು ಎರೆಜಲ ಬಳಕೆಯಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತೆ ಮತ್ತು ಹೆಚ್ಚಿನ ಇಳುವರಿ ಸಹ ಸಿಗುತ್ತೆ.
ಎರೆಗೊಬ್ಬರ ತಯಾರಿಕೆ ಹಾಗೂ ಎರೆ ಜಲ ತಯಾರಿಕೆಯನ್ನು ಉಪಕಸುಬಾಗಿಸಿಕೊಂಡರೆ ಉತ್ತಮ ಲಾಭ ಸಹ ಗಳಿಸಬಹುದು. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಮತ್ತು ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಳಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.